ಬಹಳ ಕಠಿಣವಾಗಿ ಮಾತನಾಡಬೇಕಾಗತ್ತೆ, ಬಹಳ ತೀಕ್ಷ್ಣವಾಗಿ ಪ್ರಶ್ನೆ ಮಾಡಬೇಕಾಗತ್ತೆ. ರಾಜಕಾರಣ ಎಷ್ಟರಲ್ಲಿರಬೇಕು ನೀವು ಅಷ್ಟರಲ್ಲಿ ಮಾತ್ರ ಇಟ್ಕೊಂಡ್ರೆ ನಿಮಗೂ ಒಳ್ಳೇದು, ಈ ರಾಜ್ಯಕ್ಕೂ ಒಳ್ಳೇದು. ಎಲ್ಲಾದ್ರಲ್ಲೂ ರಾಜಕಾರಣ ಮಾಡಕ್ ಹೋಗ್ತೀರಿ. ಯಾರೋ ಒಬ್ಬ ಅರೆಸ್ಟ್ ಆದ್ರೆ ಅವ್ನು ನಮ್ಮವನು ಬಿಡಿಸಿ ಅಂತ ಹೇಳ್ತೀವಿ. ಏನು ನಿಮ್ಮವನಾದ್ರೆ ಬಿಟ್ಬಿಡ್ಬೇಕಾ? ಅದು ಯಾರಾದ್ರೂ ಆಗಿರ್ಲಿ, ಕಾಂಗ್ರೆಸ್ ಆಗಿರ್ಲಿ, ಬಿಜೆಪಿ ಅವರಾಗಿರ್ಲಿ, ಅಥವಾ ಮುಸ್ಲಿಂ ಆಗಿರ್ಲಿ, ಹಿಂದೂ ಆಗಿರ್ಲಿ, ಎಲ್ಲರ ಮೈಯಲ್ಲಿ ಹರಿಯೋದು ಕೆಂಪು ಬಣ್ಣದ ರಕ್ತಾನೆ. ಯಾರಿಗೂ ಏನು ಬೇರೆ ಕಲರ್ ಹರಿಯೋದಿಲ್ಲ. ಅವ್ರಿಗೆ ಹತ್ಯೆ ಆದ್ರೆ ಅವ್ರಿಗೂ, ಅವ್ರ ಮನೆಯವ್ರಿಗೂ ನೋವಾಗುತ್ತೆ, ಇವ್ರ ಮನೆಯವ್ರಿಗೆ ಹತ್ಯೆ ಆದ್ರೆ ಇಲ್ಲೂ ನೋವಾಗುತ್ತೆ. ಏನಕ್ಕೆ ಕೋಮುದ್ವೇಷದ ಬೀಜವನ್ನ ಬಿತ್ತುತ್ತಾ ಇದ್ರಿ ನನಗೆ ಅರ್ಥ ಆಗ್ತಿಲ್ಲ. ಯಾಕೆ ಎರಡೂ ಧರ್ಮದ ಮುಖಂಡರನ್ನ ಕೂರಿಸಿ ಮಾತುಕತೆ ನಡೆಸುವಂತವ್ರು ನೀವು ಸೋಕಾಲ್ಡ್ ರಾಜಕಾರಣಿಗಳು ಯಾಕೆ ಮಾಡಲ್ಲ? ಇನ್ನು ಎಷ್ಟು ವರ್ಷ ನೀವು ಈ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ಕೊಂಡೇ ಇರ್ತೀರಿ? ಇನ್ನು ಎಷ್ಟು ಜನ ಅಮಾಯಕರನ್ನ ಬಲಿ ಪಡ್ಕೊಳ್ತೀರಿ? ಅಂಡ್ ನಿಮ್ ಪರವಾಗಿ ಕೆಲಸ ಮಾಡೋರು ಅವ್ರಿಗೂ ಬುದ್ಧಿ ಇರಲ್ಲ, ಹೊಡೆದಾಡ್ಕೊಂಡು ಅವರು ಸಾಯ್ತಾ ಇದ್ದಾರೆ. ಇದ್ರ ಬಗ್ಗೆ ಬಹಳ ಗಂಭೀರವಾಗಿ ಚರ್ಚೆ ಮಾಡಬೇಕು. ಚರ್ಚೆಯಲ್ಲಿ ನಮ್ಮ ಜೊತೆಗೆ ಮುಸ್ಲಿಂ ಮುಖಂಡರು ಅಬ್ದುಲ್ ರಜಾಕ್ ಅವರಿದ್ದಾರೆ. ರಜಾಕ್ ಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ವಜ್ರದೇಹಿ ಮಠದ ಗುರುಗಳು ರಾಜಶೇಖರಾನಂದ ಶ್ರೀಗಳಿದ್ದಾರೆ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೊದಲಿಗೆ ಅಬ್ದುಲ್ ರಜಾಕ್ ಅವರಿಂದ ಸ್ಟಾರ್ಟ್ ಮಾಡ್ತೀನಿ. ಈ ಹಿಂದೆ ಕೆಲವು ದಿನಗಳ ಹಿಂದೆ ಸುಹಾಸ್ ಶೆಟ್ಟಿ ಹತ್ಯೆ ಆದಾಗಲೂ ಕೂಡ ನಾವು ಇದೇ ರೀತಿ ಪ್ಯಾನಲ್ ಡಿಸ್ಕಷನ್ ಅಲ್ಲಿ ಕೂತ್ಕೊಂಡು ಮಾತಾಡುವಾಗ ಬಹಳಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ವಿ. ಯಾಕೆಂದ್ರೆ ಜೀವ ಅನ್ನೋದು ಎಲ್ಲಾ ಧರ್ಮದವ್ರಿಗೂ ಒಂದೇನೆ, ಅದರಲ್ಲೇನು ಯಾವುದೇ ಭೇದ ಭಾವ ಇಲ್ಲ. ಸುಹಾಸ್ ಶೆಟ್ಟಿ ಧರ್ಮದ ರಕ್ಷಕನ, ಧರ್ಮ ಕಾರ್ಯಕರ್ತ. ಒಂದ್ ನಿಮಿಷ, ನಾನು ಇನ್ನೂ ಪೂರ್ತಿ ಮಾತನಾಡಿಲ್ಲ. ಸುಹಾಸ್ ಶೆಟ್ಟಿ ಮೇಲೆ ರೌಡಿ ಶೀಟರ್ ಇತ್ತು, ಮತ್ತೊಂದಿತ್ತು, ಮಗದೊಂದಿತ್ತು, ಅದಕ್ಕೆ ಶಿಕ್ಷೆ ಕೊಡ್ಲಿಕ್ಕೆ ಕಾನೂನು ಅನ್ನೋದಿತ್ತು. ನಾನು ಇನ್ನೂ ನನ್ನ ಮಾತು ಮುಗಿಸಿಲ್ಲ ರಜಾಕ್ ಜಿ. ನಾನು ನಿಮ್ ಜೊತೆ ಜಗಳ ಮಾಡೋದಕ್ಕೆ ಇಲ್ಲಿ ಕೂತಿಲ್ಲ. ಇನ್ನು ವಿಚಾರ ಪೂರ್ತಿ ಮಾಡಿಲ್ಲ, ನನ್ನ ಪ್ರಶ್ನೆ ಪೂರ್ತಿ ಮಾಡಿಲ್ಲ. ಹಾಗಾದ್ರೆ ಸುಹಾಸ್ ಶೆಟ್ಟಿನ ಹತ್ಯೆ ಮಾಡಿದವರು ಹೇಡಿಗಳು ಅಂತಾನೆ ಕನ್ಸಿಡರ್ ಮಾಡ್ಬೇಕಾಗುತ್ತೆ. ಕೀರ್ತಿಗೆ ಯಾಕೆ ನ್ಯಾಯ ಬೇಡ? ಎಲ್ರಿಗೂ ಬೇಕು ನ್ಯಾಯ ಅನ್ನೋದು, ಎಲ್ರಿಗೂ ಬೇಕು. ಈ ಹೇಡಿಗಳು ಬಿಜೆಪಿನವರು ಅವ್ರ ಮನೆಗೆ ಹೋಗಿ, ಆರ್ ಎಸ್ ಎಸ್ ನವರು, ಬಜರಂಗ ದಳದವರು ಅವ್ರ ಮನೆಗೆ ಹೋಗ್ಬಿಟ್ಟು ನಮ್ಗೆ ನ್ಯಾಯ ಬೇಕು, ಸುಹಾಸ್ ಶೆಟ್ಟಿಗೆ ನ್ಯಾಯ ಅಂತ ಮನೆ ನಿಂತ್ಕೊಟ್ರಲ್ಲ, ಆ ಹೇಡಿಗಳನ್ನ ಪ್ರಶ್ನೆ ಮಾಡ್ತೀನಿ. ಕೀರ್ತಿಗೆ ಯಾಕೆ ನ್ಯಾಯ ಬೇಡ? ಕೀರ್ತಿ ಹಿಂದೂ ಅಲ್ವಾ? ಕೀರ್ತಿ ಹಿಂದೂ ಅಲ್ವಾ? ಹಿಂದುತ್ವ ಅನ್ನೋರು ಕೀರ್ತಿ ಕೊಲೆ ಮಾಡ್ದ ಈ ನೀಚ ಕೇಡಿ ರೌಡಿ ಚೀಟರ್, ಅವನಿಗೆ ನೀವು ನ್ಯಾಯ ಕೇಳೋರು, ಕೀರ್ತಿಗೆ ಯಾಕೆ ನ್ಯಾಯ ಕೇಳಲ್ಲ ನೀವು? ನ್ಯಾಯ ಅನ್ನೋದು ಯಾರ ಮನೆ ಆಸ್ತಿನೂ ಅಲ್ಲ, ಅದು ಕೀರ್ತಿ ಆಗಿರ್ಲಿ. ಸ್ವಲ್ಪನಾದ್ರೂ ಈ ಬಿಜೆಪಿನವ್ರಿಗೆ ನಾಚಿಕೆ ಅನ್ನೋದಿರ್ಬೇಕು. ಕ್ರಿಯೆಗೆ ಪ್ರತಿಕ್ರಿಯೆಯಿಂದ ಹೇಳಿ ಮುಖ್ಯಮಂತ್ರಿ ಬೊಮ್ಮಾಯಿ, ಆ ಕ್ರಿಯೆಗೆ ಪ್ರತಿಕ್ರಿಯೆ ಇವತ್ತು ನಾವು ಮುಂದುವರಿಸ್ತಾ ನೋಡ್ತಾ ಇದೀವಿ. ಅದನ್ನ ಇದು ಎಲ್ಲಿಗೂ ಹೋಗಿ ನಿಂತ್ಕೊಳ್ಳುತ್ತೆ ಪ್ರತಿದಿನ. ಆ ಯಾವನೇ ಆಗಿರ್ಲಿ ಅವನು, ನಾನು ಇವತ್ತು ಹೇಳ್ತೀನಿ ನೋಡಿ, ಇವರು ಹೆಣದ ಮೇಲೆ ರಾಜಕಾರಣ ಮಾಡೋ ಈ ನೀಚ ರಾಜಕಾರಣ ಬಿಡಬೇಕು ಈ ಬಿಜೆಪಿನವರು. ಸಾಲಾಗಿ ಅವ್ರ ಮನೆಗಳಿಗೆ ಹೋಗಿ 25 ಲಕ್ಷ ಇವ್ರ ಅಪ್ಪನ ಮನೆಯಿಂದ ತೊಗೊಂಬರಲ್ಲ, ಪಾರ್ಟಿ ದುಡ್ಡದು ತಗೊಂಡೋಗ್ಬಿಟ್ಟು ಹಂಚಿ ಅಲ್ಲಿಗೆ ಹೋಗ್ಬಿಟ್ಟು ಅವ್ರಿಗೆ ಒಂದು ಸ್ವಲ್ಪ ಬೆಂಬಲ ಕೊಟ್ಟಂಗೆ ಆಗಲ್ವಾ? ಅದು ಪ್ರವೀಣ್ ನೆಟ್ಟಾರು ಕೊಲೆಗೆ ಎಷ್ಟು ರಂಪಾಟ ನಡೆದಿಲ್ಲ. ಅವನೇನು ಹಿಂದೂ ಕಾರ್ಯಕರ್ತನ? ಅವನಿಂದ ಏನಾದ್ರು ಸಮಾಜಕ್ಕೆ ಒಳ್ಳೇದಾಯ್ತಾ? ಅವನು ಒಬ್ಬ ರೌಡಿ ಚೀಟರ್ ಅಲ್ವಾ? ಅವನು ಒಬ್ಬ ಕೊಲೆಗಾರ ಆರೋಪಿ ಅಲ್ವಾ? ಯಾಕೆ ಅವನು ಏನು ಕೊಲೆಗಾರ ಅಲ್ವಾ? ಅವನ ಮೇಲೆ ರೌಡಿ ಶೀಟ್ ಇರ್ಲಿಲ್ವಾ? ಮಾತಾಡ್ರೆ ಸತ್ಯ ಮಾತಾಡ್ರಿ ಸ್ವಾಮಿ, ಸತ್ಯ ಮಾತಾಡ್ರಿ. ನೀವು ಸ್ವಾಮಿ ಆಗ್ಬಿಟ್ಟು ಸತ್ಯ ಮಾತಾಡ್ರಿ. ಎಲ್ಲ ಕೇಳಿ, ಎಲ್ಲ ಪುಂಡರು ಬಜರಂಗದವರು ಬ್ಯಾನ್ ಮಾಡ್ಬೇಕು. ಕಾಂಗ್ರೆಸ್ ಎಲೆಕ್ಷನ್ ಮ್ಯಾನಿಫೆಸ್ಟೋ ಹೇಳಿದ ಮಾತು. ಗುರುಗಳೇ ಒಂದು ನಿಮಿಷ, ನಾನು ನಿಮ್ ಹತ್ರ, ನಾನು ಇಬ್ಬರ ಹತ್ರನೂ ಕೂಡ ಬಹಳ ಗಂಭೀರವಾಗಿ ಚರ್ಚೆ ಮಾಡೋದು ಕೂತಿದ್ದೀನಿ. ನಾನು ಇಲ್ಲಿ ಜಗಳ ಗುರುಗಳೇ, ನನ್ನ ಒಂದು ಪ್ರಶ್ನೆ ಇದೆ ಗುರುಗಳೇ. ಈ ದೇಶಕ್ಕೋಸ್ಕರ ನಾನು ಬಹಳ ಕಠಿಣವಾಗಿ ಮಾತಾಡ್ತಾ ಇದ್ದೀನಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಅಂಡ್ ನನ್ನ ಯಾವ ಧರ್ಮದನ್ನ ನಾನು ಟಾರ್ಗೆಟ್ ಮಾಡಿ ಮಾತಾಡ್ತಾ ಇಲ್ಲ. ಯಾಕೆಂದ್ರೆ ನನಗೆ ಎಲ್ಲಾ ಧರ್ಮದ ಸ್ನೇಹಿತರು ಕೂಡ ನನ್ನ ಜೊತೆಗಿದ್ದಾರೆ, ನನಗಿದ್ದಾರೆ. ನಾನು ಯಾವ ಧರ್ಮವನ್ನ ಉದ್ದೇಶಿಸಿ ನಾನು ಮಾತನಾಡ್ತಾ ಇಲ್ಲ ರಜಾಕ್ ಜಿ. ನಾನು ಒಂದು ಪ್ರಶ್ನೆ ಮಾಡ್ತೀನಿ ಗುರುಗಳೇ, ಅದು ಸುಹಾಸ್ ಆಗಿರ್ಲಿ, ಅಥವಾ ರಹೀಮ್ ಆಗಿರ್ಲಿ, ಅಥವಾ ಮತ್ತೊಬ್ಬರಾಗಿರ್ಲಿ, ಇನ್ಯಾರೇ ಆಗಿರ್ಲಿ, ದೇಶಕ್ಕೋಸ್ಕರ ಪ್ರಾಣ ಕೊಟ್ಟವ್ರಿಗೆ, ಅಥವಾ ಯಾವ್ದಾದ್ರು ಒಂದು ಜೆನ್ಯೂನ್ ರೀಸನ್ಗೆ ಪ್ರಾಣ ಕೊಟ್ಟವ್ರಿಗೆ, ಅಥವಾ ಏನೋ ಕಡು ಬಡತನದಲ್ಲಿದ್ದು ಯಾವುದೋ ಒಂದು ಇದಕ್ಕೆ ಸಾವಾದವ್ರಿಗೆ ಒಂದು ಪರಿಹಾರದ ಹಣ ಕೊಡೋದ್ರಲ್ಲಿ ಒಂದು ಅರ್ಥ ಇದೆ ಅಂತ ನಾನು ನಂಬಿದ್ದೀನಿ. ನೀವ್ ಏನ್ ಹೇಳ್ತೀರಿ? ಸರಿಯಾದ ವಿಷಯ. ಓಕೆ,
ಆದ್ರೆ ಕೆಲವೊಮ್ಮೆ ಏನಾಗತ್ತೆ ಅಲ್ಲಿ ಪ್ರವೀಣ್ ನೆಟ್ಟಾರ್ ಪ್ರಕರಣವನ್ನೇ ನಾವು ತಗೊಂಡ್ರೆ ಆ ಮನೆಯಲ್ಲಿ ತುಂಬಾ ಸಂಕಷ್ಟ ಇತ್ತು, ತುಂಬಾ ಐ ಅಂಡರ್ಸ್ಟ್ಯಾಂಡ್. ಒಂದ್ ನಿಮಿಷ, ಮಾನವೀಯತೆ ಅಂತಾನೆ ಇಟ್ಕೊಳ್ಳೋಣ ಗುರುಗಳೇ, ಯಾಕೆಂದ್ರೆ ಧರ್ಮ ಎಲ್ಲಾ ಧರ್ಮ ಅಪ್ಲಿಕೇಶನ್ ಹಾಕಿದ್ನಲ್ಲ ಅವನಿಗೆ ಲೆಟ್ ಮೀ ಉದ್ಯೋಗ ಕೊಡ್ಬೇಕಾಗಿದ್ ಬಿಜೆಪಿ ಸರ್ಕಾರ. ನಮ್ಮ ಕಾರ್ಯಕರ್ತ ಅಂತ ರಂಪಾಟ ಮಾಡಿದ್ರಲ್ಲ, ಅವನು ಉದ್ಯೋಗ ಕೇಳಿದ್ದ. ಅಪ್ಲಿಕೇಶನ್ ಫಾರ್ಮ್ ಚಾನಲ್ ಅಲ್ಲಿ ತೋರಿಸಿದ್ದೀನಿ. ಅವನು ಉದ್ಯೋಗ ಬಿಜೆಪಿ ಸರ್ಕಾರದಿಂದ ಕೇಳಿದ್ದ, ಉದ್ಯೋಗ ಕೊಡ್ಲಿಲ್ಲ. ಸತ್ತ ಮೇಲೆ ಹೆಣ ರಾಜಕಾರಣ ಮಾಡಿ ಅವ್ನ ಮನೆಗೆ ದುಡ್ಡು ಕೊಟ್ಟಿದ್ ನೀವೆಲ್ಲ. ಲೆಟ್ ಮೀ ಫಿನಿಶ್ ಮೈ ಕ್ವಶನ್ ಪ್ಲೀಸ್, ಐ ಅಲೋ ಇಟ್ ಟು ಸ್ಪೀಕ್. ಗುರುಗಳೇ, ಒಂದು ಆಯ್ತಾ, ಎಲ್ಲಾ ಧರ್ಮಗಳು ಮಾನವೀಯತೆ ಅನ್ನೋದನ್ನ ಬಹಳ ದೊಡ್ಡದಾಗಿ ಹೇಳಿದೆ. ಮಾನವೀಯತೆಗೆ ಮೀರಿದ ಧರ್ಮ ಇನ್ಯಾವುದೂ ಇಲ್ಲ. ಎಲ್ಲಾ ಧರ್ಮ ಹೇಳೋದು ಮನುಷ್ಯತ್ವ, ಮಾನವೀಯತೆ ಅಂತಾನೆ ಇಟ್ಕೊಳ್ಳೋಣ. ಆದರೆ ಎಲ್ಲದಕ್ಕೂ ಒಂದು ಲಿಮಿಟ್ ಅನ್ನೋದಿದೆ. ನಾನು ಹೇಳ್ತಾ ಇರೋದು ನನ್ನ ಒಪಿನಿಯನ್, ಒಬ್ಬ ಸಾರ್ವಜನಿಕರಾಗಿ ನಾನು ಹೇಳ್ತೀನಿ ಏನಂತಂದ್ರೆ, ಕರಾವಳಿನ ಈ ಒಂದು ಪರಿಸ್ಥಿತಿಗೆ ತೆಗೆದುಕೊಂಡು ಹೋಗೋ ಬದಲು ಈ ನೆಲದ ಕಾನೂನು ಏನಿದೆ ಅದು ಎಲ್ಲ ಧರ್ಮದವ್ರಿಗೂ ಅನ್ವಯಿಸ್ಲಿ. ಅದು ರಹೀಂ ತಪ್ಪು ಮಾಡಿರ್ಲಿ, ಸುಹಾಸ್ ತಪ್ಪು ಮಾಡಿರ್ಲಿ, ಪ್ರವೀಣ್ ನೆಟ್ಟಾರು ತಪ್ಪು ಮಾಡಿರ್ಲಿ, ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗ್ಲಿ. ಆದ್ರೆ ಈ ಕೋಮುದ್ವೇಷ ಯಾಕೆ? ಕೋಮುದ್ವೇಷ ಈಗ ಅವರಿಂದ ಶುರುವಾಯ್ತು, ಇವರಿಂದ ಶುರುವಾಯ್ತು. ಈಗ ಎಲ್ಲಾ ರಾಜಕಾರಣಿಗಳು, ಎಲ್ಲಾ ಪಕ್ಷದ ಮುಖಂಡರು ಕೂತ್ಕೊಂಡು ಆ ಧರ್ಮದ ಮುಖಂಡರ ಜೊತೆಗೆ ಕೂತು ಮಾತನಾಡುವಂತ ಪ್ರಯತ್ನಕ್ಕೆ ಯಾಕೆ ಹೋಗ್ತಾ ಇಲ್ಲ? ಈಗ ಪ್ರಶ್ನೆ ಇರುವಂತದ್ದು, ರಾಜಕೀಯ ವ್ಯವಸ್ಥೆಯ ಒಳಗೆ ಈ ದಾರಿಯನ್ನ ಸರಿಪಡಿಸಿಕೊಳ್ಬೇಕಾದ ಅವರವರ ಕರ್ತವ್ಯ. ಆ ಕರ್ತವ್ಯದಲ್ಲಿ ಯಾರು ಹಿಂದೆ ಬಿದ್ದಿದ್ದಾರೆ ಎನ್ನುವುದನ್ನ ಸುಹಾಸ್ ಶೆಟ್ಟಿ ಪ್ರಕರಣದ ನಂತರ ನಾವು ತಿಳುವಳಿಕೆ ಮಾಡಿಕೊಳ್ಬೇಕು. ಅಲ್ಲಿ ಏನಾಯ್ತು, ಸುಹಾಸ್ ಶೆಟ್ಟಿ ಪ್ರಕರಣದ ಹಿಂದೆ ಫಾಸಿಲ್ ಪ್ರಕರಣವಾದಂತಹ ಸಂದರ್ಭದಲ್ಲಿ ಧಮಾಕಲ್ಲೇ ಒಂದು ನಿರ್ಧಾರ ಮಾಡ್ಕೊಂಡಿದ್ರು. ಏನು, ಇನ್ನು ಮುಂದೆ ಯಾವುದಕ್ಕೆ ನಾವು ತೊಡಗೋದಿಲ್ಲ, ನಮ್ಮೊಳಗೆ ಒಂದು ಸೌಹಾರ್ದತೆಯನ್ನ ನಾವು ಬೆಳೆಸಿಕೊಳ್ಬೇಕನ್ನುವ ದೃಷ್ಟಿಯಿಂದ ಅವರಾಗಿ ಒಂದು ತೀರ್ಮಾನವನ್ನ ಮಾಡಿದ ಮೇಲೆ ಆ ಪ್ರಕರಣ ಯಾಕೆ ಬೆಳಕಿಗೆ ಬಂತು ಅನ್ನುವುದೇ ಈಗ ಚೋದ್ಯ. ಯಾಕೆ ಅಂತಂದ್ರೆ ಸುಹಾಸ್ ಪ್ರಕರಣ ನ್ಯಾಯಾಲಯದಲ್ಲಿ ಕಥಕತೆಯಲ್ಲಿತ್ತು. ಕಥಕತೆಯಲ್ಲಿರುವಾಗ ನ್ಯಾಯಾಲಯ ಅದಕ್ಕೆ ಶಿಕ್ಷೆ ಕೊಡಬೇಕೆ ಹೊರತು ಘಟನೆ ಮೀರಿದ ಮೇಲೆ ಯಾವ ಮನುಷ್ಯನಿಂದ ತೀರ್ಮಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ಕಾನೂನೇ ತೀರ್ಮಾನ ಮಾಡಬೇಕು. ಯಾವಾಗ ಕಾನೂನು ತೀರ್ಮಾನ ಮಾಡ್ತಾ ಇರುವಂತಹ ಸನ್ನಿವೇಶದಲ್ಲಿ ಸ್ವಶಕ್ತಿಯ ಬರ್ಬರವಾದಂತಹ ಹತ್ಯೆ ಆಗ್ತದೆ. ಈ ಹತ್ಯೆಯ ಮೇಲೆ ಇದೇ ರಜಾಕ್ ಅವ್ರು ಮಾತಾಡೋದಿಲ್ಲ. ನೀವು ಅಶ್ರಫ್ ಹತ್ಯೆ ಯಾಕಾಯ್ತು ಸ್ವಾಮೀಜಿ? ಅಶ್ರಫ್ ಹತ್ಯೆ ಯಾಕಾಯ್ತು? ಅಶ್ರಫ್ ತಪ್ಪೇನಿತ್ತು? ಅಶ್ರಫ್ ಏಪ್ರಿಲ್ 27ಕ್ಕೆ ಮಾಬ್ ಲಿಂಚಿಂಗ್ ಆಯ್ತು. ಮೊದಲನೇ ಸಲ ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಸಲ ಮಾಬ್ ಲಿಂಚಿಂಗ್ ಮಾಡಿದ್ರು. ನೀವು ಬೆಂಬಲಿಸೋರು ಉತ್ತರ ಕೊಡ್ಬೇಕ್ರಿ. ಸ್ವಾಮಿಗಳ ಬಿಟ್ಟು ನೀವು ಸತ್ಯ ಮಾತಾಡ್ಬೇಕು. ಕಾಂಗ್ರೆಸ್ ಅವರು ಆನ್ಸರಬಲ್, ಬಿಜೆಪಿ ಸಮಾಜದ್ರೋಹಿ ಬಜರಂಗ ದಳ ಆಗ್ಬೇಕು. ಸಮಾಜದ್ರೋಹಿ ಸಮಾಜದ್ರೋಹಿ ಬಜರಂಗ ದಳದಿಂದ ಸಮಾಜಕ್ಕೆ ಏನು ಉಪಯೋಗ ಇಲ್ಲ, ಏನು ಉಪಯೋಗ ಇಲ್ಲ. ಕೇಡಿಗಳ ತಂಡ ಅದು, ಹೇಡಿಗಳ ತಂಡ ಅದು, ಹೇಡಿಗಳ ಸಂಘಟನೆ ಅದು. ಬಜರಂಗ ದಳ ಸಂಘಟನೆಗಳು ಹೇಡಿಗಳ ಸಂಘಟನೆ. ಅದರಿಂದ ಸಮಾಜಕ್ಕೆ ಏನು ಉದ್ಯೋಗ ಆಗಿಲ್ಲ, ಸಮಾಜಕ್ಕೆ ಏನು ಉಪಯೋಗ ಆಗಿಲ್ಲ. ಇಂಥ ಪುಂಡ್ರಿಂದನೂ ಸಮಾಜಕ್ಕೆ ಯಾವುದು ಒಳ್ಳೆದಾಗಿಲ್ಲ. ಹೇಡಿಗಳ ತರ ಮನೆ ಬಚ್ಚಿಕೊಂಡು ಇಂಥ ಪುಂಡ್ರಿಂದ ಇವತ್ತು ಬಂದ್ಬಿಟ್ಟು ಧೈರ್ಯ ಕೇಡಿಗಳು, ನೀಚರು. ನಿಮ್ಮವರನ್ನು ಏನು ಅಂತ ಕರೀತೀರಿ ನೀವು? ಬಾಕಿಯವರನ್ನ ಹೇಳಿ ಅಂತ ಕರಿಬೇಕಾದ್ರೆ ಏನು? ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಈ ಸಂಘಟನೆಯಲ್ಲಿ ಇದ್ದವರು ಹೇಳಿ ಅನ್ನೋದಾದ್ರೆ, ಇಂಥ ಸಂಘಟನೆಯಲ್ಲಿ ತೊಡಗಿಸ್ಕೊಂಡಿರುವಂತಹ ಅನ್ಯ ಧರ್ಮದವರು ಹೇಡಿಗಳೇ. ಇನ್ಸ್ಟಾಗ್ರಾಮ್ ಮುಖಾಂತರ ಇನ್ಸ್ಟಾಗ್ರಾಮ್ಗಳಲ್ಲಿ ಒಂದೊಂದು ಪೇಜ್ಗಳನ್ನ ಲಿಸ್ಟ್ ಹೇಳ ನಿಮಗೆ. ರಫೀಕು ಅಂತ ಸಾವಿರ ಲಿಸ್ಟ್ಗಳಿದೆ, ಅಂತ ಸಾವಿರ ಲಿಸ್ಟ್ ಇದೆ. ಜಬ್ಬಾರ್, ಅಶ್ರಫ್, ಮುಸ್ತಫಾ, ಕಬೀರ್, ಯೂಸುಫ್, ಇಸ್ಮಾಯಿಲ್, ಜಲೀಲ್, ನಾಸಿರ್, ಅಶ್ರಫ್, ಮದನಿ, ಎರಡು ಕಡೆ ಸಾವಿರ ಲಿಸ್ಟ್ ಇದೆ, ಎರಡು ಕಡೆ ಸಾವಿರ ಲಿಸ್ಟ್ ಇದೆ, ಸಾವಿರ ಲಿಸ್ಟ್ ಇದೆ ಮೇಡಮ್. ಸಾವಿರ ಲಿಸ್ಟ್ ಅಲ್ಲ, ಎರಡು ಕಡೆ ಲಿಸ್ಟ್ ಇದೆಲ್ಲ ಮಾಡಿರೋದು ರೌಡಿ ಶೀಟರ್ಗಳೇ. ಎರಡು ಲಿಸ್ಟ್ಗಳಿದೆ. ಆಯ್ತು, ಇವರೆಲ್ಲ ಅಮಾಯಕರು, ಹೇಳಿರೋ ಹೆಸರು ಎಲ್ಲರೂ ಅಮಾಯಕರು. ಮೇಲೆ ಒಂದು ಕೇಸ್ ಹೇಳಿ, ದಟ್ ಇಸ್ ವಾಟ್ ಐ ಆಮ್ ಸೇಯಿಂಗ್. ನಾನು ಒಪ್ಕೊಳ್ತಾ ಇಲ್ಲ, ನಾನು ಒಪ್ಕೊಳ್ತಾ ಇಲ್ಲ. ಈ ಕೇಡಿಗಳ ಮೇಲೆ ಎಷ್ಟು ಕೇಸ್ ಇರಲಿಲ್ಲ? ಒಂದು ನಿಮಿಷ, ಹಾಗಾದ್ರೆ ಯಾರ ಮೇಲೂ ಕೇಸ್ ಇರಲಿಲ್ಲ? ನೀಚ ಸುಹಾಸ್ ಶೆಟ್ಟಿ, ನೀಚ ಸುಹಾಸ್ ಶೆಟ್ಟಿ ಅವನ ಮೇಲೆ ಕೇಸ್ ಇರಲಿಲ್ಲ. ಕೊಲೆಗಾರ ಅವನು. ಕೀರ್ತಿ ಕೊಲೆ ಮಾಡಿದವನು ಯಾರು? ಕೀರ್ತಿ ಕೊಲೆ ಮಾಡಿದವನು ಯಾರು?
ಸುಹಾಸ್ ಶೆಟ್ಟಿಗೆ ಕಾನೂನಿದೆ. ಒಂದ್ ನಿಮಿಷ Nobody is above the law. ಸಿಂಧೂರ ತಪ್ಪು ಮಾಡ್ತಿದ್ದೀರಿ. Razak ji, no. I'm saying you ಸುಹಾಸ್ listen me. You ಶೆಟ್ಟಿಗೆ listen to me ನ್ಯಾಯ first. ಕೇಳುವ ನೀಚರಿಗೆ ಇವತ್ತು ಪ್ರಶ್ನೆ ಮಾಡ್ತೀರಿ. You listen to me first. ನೀವು ನಿಮ್ಮ ಹಿಂದೂ ತಮ್ಮ ಕೀರ್ತಿಗೆ ಯಾಕೆ ನೀವು ನ್ಯಾಯ You ಕೇಳಲ್ಲ? question that. ಇದೇ ಕೇಳಿ ಕೊಂದಿದಲ್ವಾ? ಕೀರ್ತಿಗೆ ಕೊಂದವನು ಸುಹಾಸ್ ಶೆಟ್ಟಿ ಅಲ್ವಾ? ಇದೇ ಸುಹಾಸ್ ಶೆಟ್ಟಿಗೆ ನ್ಯಾಯ ಕೇಳೋರು ಕೀರ್ತಿಗೆ ನೀವು ನ್ಯಾಯ ಯಾಕೆ ಕೇಳಲ್ಲ? ನ್ಯಾಯ ಹಿಂದೂಗಳು ನಾನು ಆಗಿಂದ ಹೇಳ್ತಾ ಇದ್ದೀನಿ. ಯಾರ ಮನೆ ಹೇಳ್ಬೋದಾ? ಅಲ್ಲ ನ್ಯಾಯ. ಪ್ರವೀಣ್ ನೆಟ್ಟಾರು ಬರಲ್ಲ. ನ್ಯಾಯ ಯಾರ ಮನೆ ಆಸ್ತಿ ಅಲ್ಲ. ಪ್ರವೀಣ್ ನೆಟ್ಟಾರು ಹೇಳಿ ಅಲ್ವಾ? Nobody is ಹೌದು above the ಅಲ್ವಾ? law. Nobody is above the law. ಅದು So ಕೀರ್ತಿ I'm ಆಗಿದ್ರೆ ನ್ಯಾಯ saying, ಸಿಗಬೇಕು. this side, the list I'm saying, ನ್ಯಾಯ these are ಸಿಗ್ಲೇಬೇಕು. all innocents. They're all innocents. ಒಂದು ಕೇಸ್ ಇಲ್ಲ. That is what ಫಾಜಿಲ್ ಮೇಲೆ ಒಂದು ಕೇಸ್ ಇಲ್ಲ. ಮಸೂದ್ ಸುಹಾಸ್ ಮೇಲೆ ಒಂದು ಶೆಟ್ಟಿ ಕೇಸ್ ಮೇಲೆ ಇಲ್ಲ. ಕೇಸ್ ಇತ್ತು. ಅಶ್ರಫ್ ಮೇಲೆ ಒಂದು ಕೇಸ್ ಇಲ್ಲ. ರಜಾಕ್ ಜಿ, ಸುಹಾಸ್ ಶೆಟ್ಟಿ ಮೇಲೆ ಕೇಸ್ ಇತ್ತು ಅಂದ ಮಾತ್ರಕ್ಕೆ ಆತನನ್ನ ಹತ್ಯೆ ಮಾಡಬೇಕು ಅನ್ನೋ ಯಾವ ಅವನೇ ಕಾನೂನು ಕೊಲೆಗಾರ ಇಲ್ಲ. ಅಲ್ವೇನ್ರಿ? ಕಾನೂನಿದೆ ಸಮಾಜಕ್ಕೆ ಶಿಕ್ಷೆ ಒಬ್ಬ ಕೊಡಕ್ಕೆ, ಕಳಂಕ ಅವನು. ಕಾನೂನಿದೆ ಶಿಕ್ಷೆ ಸಮಾಜಕ್ಕೆ ಅವನು ಕೊಡಕ್ಕೆ, ಕಳಂಕ. ಕಾನೂನಿದೆ ಶಿಕ್ಷೆ ಅದು ಕೊಡಕ್ಕೆ. ಸರಾಸರಿ ತಪ್ಪು. ಕೊಲೆ ಆಗಿದ್ದು ಸರಾಸರಿ ತಪ್ಪು. ನಾನು ಅದನ್ನ ಹೇಳ್ತೀನಿ. ನಾನು ಕೊಲೆನ ಬೆಂಬಲಿಸ್ತಾ ಇಲ್ಲ. ಕಾನೂನಿದೆ ವೈಲೆನ್ಸ್ ಶಿಕ್ಷೆ ಅವರನ್ನು ಕೊಡಕ್ಕೆ. Yes. ಅಪ್ರೂವ್ ಮಾಡಲ್ಲ. You speak. ತಪ್ಪು ತಪ್ಪೇನೆ. ತಪ್ಪು. ಮುಸಲ್ಮಾನ ಮಾಡ್ಲಿ ಹಿಂದೂ That ಮಾಡ್ಲಿ. is what I'm saying. ಇವರು ಹೇಳಿಗಳೇನೆ. ನಾನು ಅದು ಹೇಳ್ತಾ ಅದನ್ನೇ ನಾನು ಇದ್ದೀನಿ. ನಿಮ್ಮಿಂದ ಇವರು expect ಹೇಳಿಗಳೇನೆ. ಮಾಡಿದ್ದಷ್ಟೇ. ನೀವು an eye for an eye will make the whole world blind. ಮಹಾತ್ಮ ಗಾಂಧಿ ಅವರು ನಾನು ಅದನ್ನೇ ಹೇಳಿದ ಹೇಳಿದ್ದು. ಮಾತು. ಇದು ತಪ್ಪು ತರ. ಯಾರು ಮಾಡೋದು ತಪ್ಪೇ. ತಪ್ಪು ತಪ್ಪೇನೆ. Yes. ನಾನು ಅದನ್ನು ಒಪ್ಕೋತೀನಿ. ಆದ್ರೆ ನಾನು ಇವತ್ತು ಹೇಳ್ತಿರೋದು ಇವರೆಲ್ಲ ಅಮಾಯಕ ಮುಸಲ್ಮಾನರು. ಇವ್ರ ಮೇಲೆ ಒಂದು ಕೇಸ್ ಇಲ್ಲ. ಈ ಕೇಡಿಗಳ ಮೇಲೆ ಎಷ್ಟು ಕೇಸ್ ಇದೆ ನಾನು ಹೇಳ್ತೀನಿ. ಸಾಲಾಗಿ ಹೇಳ್ತೀನಿ. ಶರತ್ ಮಡಿವಾಳ ಪ್ರಕರಣದ